ಅಲ್ಲಪ್ಪ ಹೊತ್ತು ಭಾಳ ಆತ. ಬಾ ಪಟ್ನ ಬಾ, ಹೋಗ್ಬಿಟ್ಟು ಬರೋವಂತಿ. ಯಾದಕ್ ಬೇ? ಅಯ್ಯೋ ಮರ್ತ ಬಿಟ್ಟೆ, ನೀನೇ ಹೇಳಿದ್ನಲ್ಲ ನಿಮ್ಮ ತಂಗಿ ಮನೆಗೆ ಹೊಂಟನಿ ಮಗಳ ಕರ್ಕೊಂಡು ಅಂತೇಳಿ. ಏನು ಮರ್ಗುಳೇನಪ್ಪ ನೀವು. ಅಯ್ಯೋ ದೇವ್ರಿ, ಯವ್ವ ಕರೇನ ನೆನಪಿಲ್ಲ ಬೇವಾತಗ. ಥೋ ಇವತ್ತು ನಾನು ನೋಡಿದ್ರೆ ಹೊಲಕ್ಕೆ ಆಳು ಬರಕ್ಕೆ ಹೇಳ್ಬಿಟ್ಟನಿ. ಆಳಿನ ಕೆಲಸ ಅದಾವು. ಇವತ್ತು ನೋಡಿದ್ರೆ ಸುಮಾರು ಕೆಲಸ ಇಟ್ಬಿಟ್ಟನಲ್ವಾ. ಇವತ್ತು ನಾನು ಮಾತ್ರ ಹೊಲ ಬಿಟ್ಟು ಬರೋ ಹಂಗೆ ಇಲ್ಲ. ಈಗ ಹೊಲಕ್ಕೆ ಹೊಂಟಿದ್ದೆ ನೋಡಿ. ಈಗ ಆತು 10 ಗಂಟೆ ಅಂದ್ರೆ ಬರಕ್ಕೆ ನಿಂದಿರ್ತಾರೆ ಈಗ ಆಳು ಮಕ್ಕಳು. ಅಷ್ಟು ಅಡಿಗೆದು ಹೇಳೇನಿ. ಮತ್ತು ಕಸ್ತೂರಿಗೆ ಮಾಡಿ ಕಳಿಸ್ತೇನೆ ಅಂತಲೂ ಹೇಳಾಳ. ಥೋ ಏನು ಬೇವಾ. ಹೌದಾ, ಏದ್ರ ಸಂಬಂಧ ಈಗ ಏನು ಅಂತ ಅರ್ಜೆಂಟ್ ಕೆಲಸ ಇತ್ತು? ಯವ್ವ ಏನು ಅರ್ಜೆಂಟ್ ಕೆಲಸ ಇತ್ತು ಅಂತ ಹೇಳ್ಬೇ. ಈಗೆಲ್ಲ ಗೊಬ್ಬರ ಹಾಸೋದು ಬೇಡನ ಪೂರ ಎಲ್ಲ ಗಿಡಗಳಿಗೆ. ಮತ್ತು ಕಳೆ ತೆಗಿಯಾಕತ್ತಿತ್ತು, ಅದಕ್ಕೆ ಔಷಧ ಹೊಡೆಯೋರ್ಗೆ ಹೇಳೇನಿ. ಔಷಧ ಹೊಡೆಯಾಕತ್ತಾರ ಅಷ್ಟು. ಇವತ್ತು ಕಳೆ ತೆಗಿಯಕ್ಕೆ ಹೆಣ್ಮಕ್ಳು ಬರ್ತಾರ, ಆಮೇಲೆ ಔಷಧ ಹೊಡೆಯೋರು ಬರ್ತಾರ. ಇವತ್ತು ಭಾಳ ಕೆಲಸ ಅದಾವೆ. ಗೊಬ್ಬರ ಹಾಕೊಂಬರತನ, ಗೊಬ್ಬರ ಹೇರ್ಸಬೇಕಲ್ಲ. ಮತ್ತೆ ಬುಟ್ಟಿದಲ್ಲೆಲ್ಲ ಪೂರ್ತಿ ತುಂಬೈತೆ ಎಲ್ಲ. ಹೌದಾ, ನಿಮ್ಮಪ್ಪ ಅಪ್ಪಂದೇನೋ ನಂಗೆ ಗೊತ್ತಿಲ್ಲ. ನಾ ಬರ್ತೇನೆ ತಗೋ. ಕಸ್ತೂರಿ ಅಡಿಗೆ ಮಾಡಿ ಇವನ ದ್ಯಾವಣ್ಣನ ಕಡೆ ಕಳಿಸ್ಬಿಡು. ಇವಾಗ ಬರ್ತೇನೆ ಬೇ. ಏನ್ರಿ ಎಷ್ಟು ಮಂದಿ ಬರ್ತಾರಂತ ಹೇಳಲೇ ಇಲ್ಲ. ಅದಾ ಗೊಬ್ಬರ ಹೇರಕ್ಕೊಂದು 3 ಮಂದಿ, ಆಮ್ಯಾಗ ಅಲ್ಲೇ ಕಳೆ ತೆಗಿಯೋರು ಒಂದು 3 ಮಂದಿ ಹೆಣ್ಮಕ್ಳು, ಔಷಧ ಹೊಡೆಯೋರು 2 ಬರಕತ್ತಾರ. ಒಟ್ಟು ಒಂದು 8 ಮಂದಿ ಆಗ್ಬೋದು. 8-10 ಮಂದಿ. ನೀ 8-10 ಮಂದಿದೇ ಮಾಡಿ ಕಳಿಸು. ಯಾಕಂತಂದ್ರೆ ನನಗೂ ಮನೆಗೆ ಬರೋಕ್ಕಾಗಲ್ಲ, ನಾನು ಹೊಲ್ದಾಗ ಊಟ ಮಾಡವ. ಒಂದು 8-10 ಬೇಡ, ಒಂದು 10-12 ಮಂದಿದೇ ಮಾಡು. ಯಾಕಂದ್ರೆ ಆಜು ಬಾಜು ಹೊಲ್ದಾರ ಅಡ್ಯಾಡ್ತಿರ್ತಾರೆ. ಬಾರಣ ಊಟ ಮಾಡುವ ಅಂತಂದ್ರೆ ಬಗನ ಬಂದ್ಗಿಂದ್ರೆ ಸರಿ ಅನ್ಸಂಗಿಲ್ಲ. ಮತ್ತು ಕಡಿಮೆ ಬಿತ್ತಂದ್ರೆ ಅದಕ್ಕೆ. ಆಮೇಲೆ ಇವ್ರ ಹೊಟ್ಟಿ ನಮಗೆ ಗೊತ್ತಿಲ್ಲ. ಉಣ್ತಿರ್ತಾರ, ಒಂದು ಹೆಚ್ಚಿಗೆ ಉಣ್ಣೋರು ಅದಾರ, ಕಡಿಮೆ ಉಣ್ಣೋರು ಅದಾರ. ಉಳಿತಂದ್ರೆ ಮನೆಗೆ ಬರ್ತೈತಿ. ಇಲ್ಲ ಅಲ್ಲೇ ಯಾವ ಇದು ಏನದು ನಾಯಿ ಪಾಯಿ ಇರ್ತಾವೆ, ಹಾಕ್ತೇವಿ. ಮುದ್ದಿನೇ ಮಾಡಿ, ಮುದ್ದೆ ಒಂದು ಸಾರು, ಒಂದು ಅನ್ನ, ಒಂದು ಯಾವ್ದಾರ ಪಲ್ಯ ಮಾಡಿ ಕಳಿಸ್ತೇನೆ ನೋಡ್ರಿ. ಮುದ್ದಿ ನಿದ್ದಿ ಮಾಡ್ಬೇಕನ ಅವ್ರೆ? ಬೇಡ, ರೊಟ್ಟಿ ಮಾಡ್ಸು. ಆಯ್ತು ತೋರಿ. ಹಿಂದಿನ ಮನೆ ಕಾಶವಕ್ಕನ ಕರಿತೇನೆ. ಆಕೆ ಬಂದು ದಡ 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 ಬಡಿತಾಳೆ. ಆಯ್ತು ತೋರಿ. ತಲೆಗೆ ಒಂದು 4-4 3 ಬರುವಂಗೆ ಮಾಡಿ ಕಳಿಸ್ತೀನಿ. ಆತ ಬರ್ತೇನೆ ತಗೋ. ಅತ್ತೇವರ ಕಾಶವನ್ ಕರ್ದು ಬರ್ತೇನೆ ರೀ. ಒಟ್ಟು ರೊಟ್ಟಿ ಬಡಿಯಾಕತ್ಲಂದ್ರೆ ನಾನು ಸಾರು ಪಲ್ಯ ಮಾಡು ಮಾಟ. ಆಕೆ ಬಂದ್ಲಂದ್ರೆ ಆಗೇ ಹೋಗತ್ ಕೆಲಸ. ನಾ ಸಾರು ಪಲ್ಯ ಮಾಡ್ಕೋತೀನಿ, ಆಕೆ ರೊಟ್ಟಿ ಮಾಡ್ತಾಳೆ. ಆಯ್ತು ಕರಿ ಹಂಗಾರ. ಅಲ್ಲ ಇದೊಂದು ಅಡಂತ್ರ ಆತಲ್ವ. ಈ ಊರಿಗೆ ಬಿಡ್ಬೇಕಿತ್ತು ನನ್ನ. ಇವ್ನು ನಂಬ್ಕೊಂಡು ನಾನು ಇವತ್ತ ಬರ್ತೇನೆ ಅಂತ ಹೇಳ್ಬಿಟ್ಟೆ ಆಕೆಗೆ. ಆಕಿನೂ ಪಾಪ ಅದು ಏನು ಅಡಿಗೆ ಮಾಡ್ಕೊಂಡಾಳ ಏನೋ. ಒಂಚೂರು ಒಂದು ಫೋನಾರ ಹಚ್ಕೊಡ್ತೀಯನ ಆಕಿಗೆ. ಹೇಳ್ತೇನೆ ಮತ್ತೆ ನಾನು ಕರ್ಕೊಂಬರೋರು ಯಾರಿಲ್ಲವ ಅಂತೇಳಿ. ಆತ್ಲಿ ಮಾತಾಡೋಣಂತ ಬಾ. ನೀನು ಬಾ, ಹಂಗ ಅವ್ರಿಗೆ ಅಂಕಪಣ್ಣವ್ರನ್ನ ಕರ್ಸ್ಕೊಂಬಾ. ಆಮ್ಯಾಗ ಇವ ಯಾರು ಹುಸೇನ್ ಅದನಲ್ವ ಅವನು ಕರಿ. ಆಮ್ಯಾಗ ಇವ ಯಾರು ನಮ್ಮ ಇವ ಗಂಗಪ್ಪಣ್ಣ, ಗುರುವಣ್ಣ ಅವ್ರೆಲ್ಲರನ್ನು ಕರ್ಕೊಂಡ ಬಾ. ನಾ ಬರ್ತೇನೆ. ಒಂದಿಟ್ಟು ಅರ್ಜೆಂಟ್ ಐತಿ, ಅದ್ರ ಸಂಬಂಧ ಒಂದು 3 ಗಂಟೆ ಅಷ್ಟೊತ್ತಿಗೆ ಕರ್ಕೊಂಬಾ. ನಿಮ್ಮ ಮಾವ ಬಂದಂಗಾತವ. ಬರಗಾಲದಾಗ ನೀರು ಸಿಕ್ಕಂಗಾತ. ಅಯ್ಯೋ ದೇವ್ರೇ, ನಮ್ಮ ಮಾವನು ನನ್ನಿಂದ ಕರ್ಕೊಂಡು ಹೋಗಕ್ಕೆ ಆಗಲ್ಲ ಅಂದ್ರೆ ಭಾರಿ ಚಲೋ ಆಕತಿ. ಹಾಳಾದಕ್ಕಿ ಮನೆಗೆ ಹೋಗ್ಬೇಕಂತ ನಮ್ಮ ಅತ್ತಿ ಕುಣಿತಾಳಂದಳತಿ. ಅಯ್ಯೋ ಬರ್ರಿ. ಏನಮ್ಮ ಬಗಲಾಗ ಕಾಯಕತ್ತೀರಿ ದ್ವಾರಪಾಲಕರಂಗ? ಏನಿಲ್ರಿ, ಊರಿಗೆ ಹೋಗ್ಬೇಕಲ್ಲ ಮಗಳ ಮನೆಗೆ. ಮತ್ತೊಂಚೂರು ಇವಂಗ ಸಿದ್ದ ಬಸಪ್ಗೆ ಹೇಳಿದೆ, ಅವ್ನು ಬಿಟ್ಟು ಬರಕ್ಕೆ ಆಗಲ್ಲ ಅಂದ್ರ. ಅದಕ್ಕೆ ನಿಮ್ಗೆ ಹೇಳಕ್ಕಂತ ಒಂಚೂರು ಬಿಟ್ಟು ಬರ್ರಿ ಕಾರ್ನಾಗ. ಏನ ನನ್ನ ಕೈಲಿ ಎಲ್ಲಕತ್ತ ಮರ್ಯ. ಅದು ಅಲ್ದೆ ನಮ್ ಗೆಳ ಬಂದಾನ, ಅವ ಪಾಪ ಅದ ನಿಮ್ಮ ಮಾವ ಬಂದಾನ ಊರಿಗೆ. ಗೊತ್ತಿಲ್ಲ ಅನ್ಸುತ್ತ ನಿನಗ? ಇಲ್ರಿ ಮಾವ ಬಂದಾನ ಊರಿಗೆ. ಅತ್ತಿ ತೀರ್ಕೊಂಡ ಮೇಲೆ ಪಾಪ ಊರ್ ಬಿಟ್ಟು ಹೋಗಿದ್ರು. ಎಲ್ಲದರ ಏನ ಎತ್ತ ಕೆಲವ್ರಂತರೂ ತೀರ್ಕೊಂಡ ಬಿಟ್ಟಾರ, ಅಲ್ಲೇ ಹೋದಲ್ಲೇ ಅಂತಾನು ಅಂತಿದ್ರು. ಒಟ್ಟ ಬಂದ್ರಲ್ಲ. ಅವನವ ಅದಕ್ಕೆ ಅವನ್ನ ಮಾತಾಡ್ಸ್ಕೊಂಬರಕ್ ಹೊಂಟೀನಿ. ಅವನ ಬರ್ಬೇಕಂದ ಅಂತೆ, ಮತ್ತೆ ಆಗಿಲ್ಲ ಅಂತ ಮನ್ಯಾಗ ಅದಾನಂತೆ ಪಾಪ. ಈ ಹೊತ್ನ್ಯಾಗ ಅವ ಬರ್ಲಿ ಅಂತ ನಾವ್ ಯಾಕೆ ಕಾಯ್ಬೇಕು? ನಾನು ಮತ್ತೆ ಇವ ಪಂಚಾಯತಿ ಮೆಂಬರ್ ಪರ್ಮಿಷನ್ನ ನಾವೆಲ್ಲರೂ ಸೇರಿ ಹೊಂಟೇವಿ ಮಾತಾಡ್ಸ್ಕೊಂಬರೋಣ ಅಂತೇಳಿ. ಪಾಪ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀವಿ ಅಂದಂಗ. ಇಲ್ಲಡ ನನಗ್ ಬಿಡಕ್ ಆಗಂಗಿಲ್ಲ, ಮತ್ ನನ್ ಕಾಯ್ಬೇಡ ನೀನು. ನಾ ಅಲ್ಲಿ ಹೋಗಿ ಮಾತಾಡ್ಸ್ಕೊಂಡ್ ಬಂದ್ ಮತ್ 3 ಗಂಟೆಗೆ ನಾವೆಲ್ಲರೂ ಇದು ದ್ಯಾಮನ್ ಗುಡಿ ಜಾತ್ರೆ ಇದು, ಮತ್ತೆ ಚಂದ ಎತ್ತುದ್ ಹೆಂಗ ಏನು ಎತ್ತ ಗುಡಿ ದೇಣಿಗೆ ಎಷ್ಟು ಬಂದೈತಿ, ಈ ಸಲ ಏನ್ ಉತ್ಸವ ಮಾಡ್ಬೇಕು, ಆರ್ಕೆಸ್ಟ್ರಾ ಏನೋ ಇಡಿಸ್ಬೇಕು ಅನ್ನಕತ್ತಾರ, ಅದ್ರ ನೋಡ್ಬೇಕು, ಪ್ರಸಾದ ಎಷ್ಟಾಕೈತಿ ಅಂತ ನೋಡ್ಬೇಕು, ಎಷ್ಟು ಮಂದಿ ಬರ್ಬೋದು ಅಂತ ನೋಡ್ಬೇಕು. ಎಲ್ಲ ಬಾರಿ ಸುಮಾರು ಕೆಲಸ ಅದಾವು. ಆಮೇಲೆ ದೇವಿಗೆ ಅದು ಬಂಗಾರದ ಒಂದ್ ಸರ ಮಾಡ್ಸಕ್ ಹಾಕಿದ್ವಿ, ಅದನ್ನ ತಂದ್ ಇವತ್ತು ಅದನ್ನ ಬೇರೆ ಕೊಡ್ತಾನ. ಅದನ್ನ ಚಲೋ ಆಗೈತೋ ಬಿಟ್ಟೈತೋ, ಏನೇನಾರು ಮತ್ತೊಂಚೂರು ರಿಪೇರಿ ಐತೋ ಏನಾರು ನೋಡ್ಬೇಕಾಗೈತೆ. ಅದು ಸುಮಾರು ಕೆಲಸ ಅದಾವ. ನಾನು ಅದು ಈ ಜಾತ್ರೆ ಮುಗಿಯ ಮಟ್ಟ ಅಂತೂ ಎತ್ತಾಗೂ ಮಿಸ್ಕ್ಯಾಡಂಗೆ ಇಲ್ಲ ನಾನು. ಮತ್ತೆ ಈಗ ಹೇಳೇನಿ, ನನ್ಗೆ ಎಲ್ಲಿ ಬರಕ್ಕಾಗುದಿಲ್ಲ. ನನ್ನ ಮಗ ಮತ್ತೆ ಅವಂದು, ಮತ್ತೆ ನಾ ಜಾತ್ರೆ ಕೆಲ್ಸಕ್ಕೆ ಮನಿ ಊರನ್ ಕೆಲ್ಸಕ್ಕೆ ಓಡಾಡಿದ್ರ ಅವ ಹೊಲದ ಕೆಲ್ಸಕ್ಕೆ ಓಡಾಡ್ಬೇಕು. ಅವನು ಕೇಳಕೋಬೇಡಿ ನೀನು. ನೀವೇ ಹೋಗ್ಬರ್ರಿ ಅಮ್ಮ ಮಗಳು. ಅಯ್ಯ ಹಿಂಗಂದ್ರೆ ಹೆಂಗ? ನಾವಿಬ್ರೆ ಹೆಂಗ ಹೋಗಕ್ಕಾಗತ್ರಿ ಬಸ್ಗೆ? ಕಾರ ಇಲ್ಲಿ ಯಾರಿಗೆ ಓಡಾಕ್ ಬರ್ತೈತಿ? ಬಸ್ಸಿಗೆ ಹೋಗೋದೇ ಸಹಿ. ಆದ್ರೂ ಬಸ್ ನಾನು ನೋಡಿದ್ರೆ ಮಗಳ ಮನೆಗೆ ಹೊಂಟೇನೆ ಅಂತೇಳಿ ನಿಮ್ಮಿಬ್ರನ್ನ ಕೇಳಾರ್ದನ ಎಂತ ಚಲೋ ಅಡಿಗೆ ಪಡಿಗೆ ಎಲ್ಲ ಮಾಡ್ಕೊಂಡೇನಿ. ಮನ್ಯಾಗ ಒಟ್ಟು ಬಳಕಕಾಯಿ, ಶಾಂಡ್ಗಿ, ಒಣ ಮೆಸ್ಕಾಯಿ, ಅದು ಇದು ಸುಮಾರು ಸಂತಿ ಮಾಡ್ಕೊಂಡು, ಸಪ್ಪಂತ, ಶೇಂಗಾ ಅಂತ, ಕಡ್ಲೆ ಅಂತ, ಹೊಲ್ದಾನು ಹೆಸರಂತ ಅಂತೇಳಿ
ಆರೋಳು ಚೀಲ ಆಗ್ಯಾವ ಅವು ಸಣ್ಣ 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 ಸಣ್ಣವೆ 6 ಚೀಲ ಆಗ್ಯಾವ ಅಂದ್ರಾಗ ಹಾಕೇನಂದ್ರು 4 ಚೀಲ ಅಕ್ಕವು ಗೊತ್ತನ 4 ಚೀಲ ಆಗ್ಯಾವ. ಏನಪ್ಪ ನನಗದೆಲ್ಲ ಗೊತ್ತಿಲ್ಲ, ನನಗೆ ಬಿಟ್ಟು ಬರಕ್ ಆಗೋದಿಲ್ಲ. ಬೇಕಾದ್ರೆ ಇಲ್ಲಾಂದ್ರೆ ಹೋಗು, ಇಲ್ಲಾಂದ್ರೆ ಈ ಸಲ ಬಿಟ್ಟು ಈ ನನ್ಗೆ ಬರ್ತೇನಂತ ಹೇಳು. ಆಯ್ತು ಫೋನ್ ಹಚ್ಚಿ ಹೇಳ್ತಂತ ತಗೋರಿ. ಅಪ್ಪ ಮಾವರ್ ಬಿಡಂಗಿಲ್ಲ ಅಂದ್ರು. ಪಾಪ ಹುಡುಗಿನೂ ತಯಾರಾಗಿತ್ತು, ಕರ್ಕೊಂಡು ಹೋಗ್ಕೆ ನಂದಿದ್ದು ಖುಷಿ ಖುಷಿಲೆ. ಈಗ ಹುಡುಗಿ ಬೇಜಾರಾಕತೆ ಏನ? ಹುಡುಗಿ ಬೇಜಾರಾಕೈತಿ ಅಂದ್ರೆ ನನಗಲ್ಲಿ ಸುಮಾರು ಕೆಲಸದ ಊರಾಗ ಬಿಟ್ಟಂಗೆಲ್ಲ ನಾ ಬರಕ್ಕಾಗಲ್ಲ. ನನ್ ಗೆಳೆಯನ್ ಮಾತಾಡ್ಸ್ಕೋಬೇಕು, ನಾ ಬರ್ತೇನೆ. ಆಮೇಲೆ ಮಾತಾಡ್ಸಿ ಒಂದಿನ ಮನೆಗೆ ಊಟಕ್ಕೆ ಬರಕ್ ಹೇಳ್ತೀನಿ. ಏನ ಬಾರಪ್ಪ ಮನಿಗೆ ಅಂದ್ರೆ ಊಟಕ್ಕೆ ಬಾ ಅಂತ ಕರೆಯಲ್ಲ, ಏನ್ ಅವನೇನ ಹೊಸ್ಮದ್ ಮಗಲ್ಲ ಹಂಗ್ ಕರಿಯಾಕ. ಮನಿಗ್ ಬಾರ್ಲಿ ಅಂತ ಕರಿತೀನಿ. ಏನ್ವಾ ನಿಮ್ಮ ಮಾವ ಬರ್ತಾನ, ಚಲೋ ತಂಗ ಅಡಿಗೆ ಮಾಡು. ಪಾಪ ಅಲ್ಲಿ ಊರ್ ಬಿಟ್ಟು ಹೋಗಿದ್ದು ಏನ್ ತಿನ್ನೋ ಏನಿಲ್ಲೋ, ಮನಿಗ್ ಬಂದ್ಮೇಗೂ ಸುಸ್ತ್ಯಾರ ಏನ್ ಮಾಡ್ಯಾರೋ ಬಿಟ್ಟಾರ ನಮ್ಗ್ ಗೊತ್ತಿಲ್ಲ. ಹಂಗಾಗಿ ಸ್ವಲ್ಪ ಚಲೋ ತಂಗ ಅಡಿಗೆ ಮಾಡು, ಊಟ ಮಾಡಿಸ್ ಕಳ್ಸನಂತ. ಏನಂತೆ? ಆತ್ರಿ ಮಾವರ ಹಂಗ ಮಾಡ್ರಿ, ಕರೀರಿ. ಆತ್ ನಿಮ್ ಕೆಲಸ ಮಾಡ್ಕೊರಿ, ನಾ ಬರ್ತೇನೆ. ಅದನ್ನೇ ಹೇಳೋಗೋಣ ಅಂತೇಳಿ ಬಂದಿದ್ದು. ಆಮೇಲೆ ಜಳಕಕ್ಕೆ ನೀರ್ ಕಸಿ ಏನ್ಲೆ 2 ಸರ್ಗಿ ಜಳಕ ಮಾಡ್ಬೇಕನ್ ನಾನು. ಬರ್ರಿ ನಿಮ್ಗೆ ಜಳಕಕ್ಕೆ ನೀರು ಕೊಟ್ಟು ನಾನು ಇದು ಏನದು ಫೋನ್ ಹಚ್ಚಿ ಮಾತಾಡ್ತೀನಿ ತಗ. ಅಯ್ಯವ್ವ ಕಾಲ, ಈ ನಮ್ನಿ ಕಾಲು ನೋನ್ಯಾಗ ಬಸ್ಸಿಗೆ ಹೋಗಕತ್ ನನಗೆ. ಅಯ್ಯಪ್ಪ ಆಗಲ್ಲಪ್ಪ, ಆಗಲ್ಲ. ಹಬ್ಬ ಅಂತೂ ಇಂತೂ ಹೋಗುದಂತರೂ ಬಿಟ್ಟಂಗೆ ಆತಲ್ಲ. ಕಾಶವಕ್ಕ, ಕಾಶವಕ್ಕ. ಯಾರ? ನಾನು ಬೇಕಸ್ತೂರಿ. ಹೇಳ್ಬೆ. ಏನಿಲ್ಲ, ಹೊಲಕ್ಕೊಂಚೂರು ರೊಟ್ಟಿ ಮಾಡು ಬಾಳಿದ್ವು, ಒಂಚೂರು ಬರ್ರಿ. ನೀವು ಬಡ ಬಡ ಒಂದು 30-40 ರೊಟ್ಟಿ ಬಡ್ದು ಕೊಟ್ರಿ ಅಂದ್ರೆ ನಾನು ಉಳ್ಕದ ಅಡಿಗೆ ಮಾಡ್ಕೊತೀನಿ. ಬಂದೆ ಬಂದೆ. ಈ ಸಲ ರೊಕ್ಕ ಬೇಡ, ಈ ಸಲ ಒಂಚೂರು ಜೋಳನೆ ಕೊಡ್ತೀರಾ ರೊಟ್ಟಿ ಮಾಡಿದ್ದಕ್ಕೆ? ಆತ್ ಬಾರವಾ, ಪುಕ್ಷಟ್ಟಿ ಮಾಡ್ತೀಯನ ಪಾಪ. ಈ ಸಲ ರೊಕ್ಕ ಬೇಡ ಅಂದ್ರೆ ಹಂಗಾರ ಜೋಳನೆ ಕೊಡ್ತೀನಿ ಬರ್ರಿ, ಅದಕ್ಕೇನ ಬೇಕಾಗೈತಿ. ಆಯ್ತಾಯ್ತು ಜೋಳನ ಕೊಡ್ತೀನಿ ಬರ್ರಿ, 1-2 ಮರ. ಬನ್ನಿವ ಬನ್ನಿ, ಒಳಗೆ ಹೋಗ ಒಂದು ಈಟ್ ಜಿಗಿಟಿಗೆ ನೀರಿಡ ಬಂದೆ. ಆತು. ಪ್ರವೀಣ, ಪ್ರದೀಪ. ಏನವಾ? ಪ್ರದೀಪ ನಿಮ್ಮ ತಮ್ಮ ಎಲ್ಲದನ? ಪ್ರವೀಣ ಏ ಪ್ರೇರಣ ಬಾರ್ಲೆ ಅವಕರ ಆತಿಲ್ಲ. ಮಕ್ಕೋಬೇಕು ನಾನ. ಹೇಳುವ ಅವ ಮಕ್ಕಂತಾನಂತ ಹೇಳಿ ಏನ್ ಎದಕ್ಕೆ? ಏನಿಲ್ಲ, ಅವು ಫೋನ್ ಮಾಡಿದ್ಲ, ಫೋನ್ ಹಚ್ಚಿದ್ಲ. ಅದು ಊರಿಗೆ ಬರಾಕ ಒಬ್ಬಿಕೆಗಳಂತ, ಅಪ್ಪಗೇನ ಬೇರೆ ಹೊರೆ ಐತಂತ ಬರಾಕ ಆಗುದಿಲ್ಲ ಅಂತ ಕರ್ಕೊಂಡು, ಇನ್ನು ಅಣ್ಣಗೂ ಏನೋ ಬೇರೆ ಕೆಲಸ ಐತಂತ ಅವಂಗೂ ಬರಾಕ ಆಗುದಿಲ್ಲ ಅಂತ ಕರ್ಕೊಂಡು. ಹಾಗಾಗಿ ಯಾರಿಲ್ಲವ ನಾನು ಕರ್ಕೊಂಬರಾರು, ಮತ್ತೆ ಹುಡುಗಿ ನಾನು ಇಬ್ಬರ ಬರೋದಕ್ಕತಿ, ಮತ್ತೆ ಹಂಗಾರೆ ಈಗ ಆಗೋದಲ್ಲಿ ತಗೋ ಬರಾಕ ಅಂತ ಅಂದ್ಲು. ಅದಕ್ಕೆ ಬೇಡ, ಮತ್ತೆ ನಮ್ಮವು ಬರ್ಲಿಕ್ಕಂದ್ರೆ ನಂಗೆ ಸಮಾಧಾನ ಆಕತ್ತೇನು, ಅದ್ರ ಸಂಬಂಧ ಮತ್ತೊಂಚೂರು ಹೋಗಿ ಕರ್ಕೊಂಬರ್ಲ. ಏನ ಹೋಗಿ ಅಮ್ಮನ್ ಕರ್ಕೊಂಬರ್ಬೇಕಾ? ಅಮ್ಮ ಒಬ್ಬಕ್ಕೆ ಬಂದ್ರೆ ಹೋಗಿದ್ದೆ. ಆಕಿ ಹುಡುಗಿನೂ ಬರತ್ತಾಳ ಅಂತ ಹೇಳಿ ನೀನು. ನಾವು ಹೋಗಲ್ಲ. ಏಯ್ ಆಕೆನ್ ಬೇರೆದಕ್ಕೆಂದ ತೋಲೆನ ನಿನ್ಗೆ ಅಟ್ಟಿಗಾರು ಹಾಲ್ಕಟ್ಬಾಡೆ. ಆಕೆನ್ ಬೇರೆದಕ್ಕೆ ಹೋಗ್ಲಾ, ಮಾವನ್ ಮಗಳು ಮದ್ವೆ ಮಾಡ್ಕೊಳಕಿ. ಹೋಗ್ ಹಂಗ ಒಲ್ಲೆ ಅನ್ಬಾರ್ದಪ್ಪ, ಮಾವನ್ ಮಗಳು. ಈಗ ಹೋಗಿ ಕರ್ಕೊಂಬಂದೆ ಅಂದ್ರೆ ಮಾಮ ಬಂದ ಅಂತ ಖುಷಿ ಆಗಂಗಿಲ್ಲನ? ಮೊದಲು ಎಂತ ಚಂದ ಮಾತಾಡ್ತಿದ್ದೆಲ್ಲ ನೀನು. ಆಕಿಗೂ ಮಾಮ ಅಂದ್ರೆ ಎಷ್ಟು ಪ್ರೀತಿ ಅಂತಾನ. ನೀನಂತೂ ಇಲ್ಲಿ ಬಂದಾಗ ಇಲ್ಲಿ ಬಂದಿಲ್ ಬಿಡು ಪಾಪ, ಅಲ್ಲಿ ಹೋದಾಗ ಎಷ್ಟು ಚಂದ ಜೀವ ಮಾಡ್ತಿದ್ದಿ. ಈಗ ಯಾಕ ಹಂಗ ಮಾಡ್ತಿ? ಹೋಗ್ಲಾ ಪಾಪ ಕರ್ಕೊಂಬರೋಗ, ಮಾಮನ ಬಂದ ಅಂತೇಳಿ ಎಷ್ಟು ಖುಷಿ ಆಕತ್ತಕ್ಕಿಗೆ. ನಾನು ಹೋಗಲ್ ಬಿಡು. ಹೋಗವ, ನಾವಲ್ಲ ಮೊದ್ಲೇನು ಮದ್ವೆ ಮಾಡ್ತೇನೆ ಅಂದಿದ್ದೇನ, ಹಂಗಾಗಿ ಚಂದಾಗಿರ್ತಿದ್ದೆ. ಅದು ಈಗ ಮದ್ವೆ ಮಾಡ್ತೀನಿ ಅಂತೇಳಿ ಅಂತಿ, ನಂಗೆ ಈಗ ಮಕ್ಕ ನೋಡಕ್ ಒಂಥರ ನಾಚಿಗೆ ಬರ್ತೈತಿ. ಅದು ಅಲ್ದ ನಾನೀಗ ಹೋಗಲ್ಲ, ನಂಗೆ ಮದ್ವೆ ಮಾಡ್ಕೊಳಕ್ ಮನ್ಸು ಇಲ್ಲ. ಆಕೆ ಹಂಗದಾಳ ಏನೋ ನೆಟ್ಗೆ ಇದನ್ನು ಮಾಡಿಲ್ಲ ನಾನು. ಈಗ ಅಕ್ಕಿ ಮಕ್ಕ ನಾನು ನೋಡ್ಲಾರ್ದನ ಒಂದು 3-4 ವರ್ಷನೇ ಆತು. ನಾನು ಆ ಕಡೆ ಹೋಗೇ ಇಲ್ಲ. ಅವಾಗ ಹೋಗಿದ್ದು ಬಂದಿದ್ದು, ಅವಾಗ ಆ ನಮ್ನಿ ತಲೆ ಹಿಡಿಸ್ತಿದ್ಲು, ಲಾಸ್ಟಿಯಾಗ ಹುಚ್ಚು ಹೋಯ್ತಿದ್ಲು. ಈಗ ಇನ್ನು ಹಂಗ ಏನಾತಗ ನಾನೊಲ್ಲೆ. ಅಯ್ಯ ನಿನ್ನ ಬಾಯಾಗ ರೊಟ್ಟಿ ಹಾಕ್ಲಿ. ಹೆಣ್ಮಕ್ಳು ದಿನಕ್ಕೆ ದಿನ ಬರ ಬಾಳೆ ಗಿಡ ಬಡ್ದಂಗೆ ಬೆಳೆದು ಬಿಡ್ತಾರ. ಏನ ನೀನು 3-4 ವರ್ಷದ ಹಿಂದೆ ನೋಡ್ದಾಗ ಹೆಂಗಿದ್ಲು, ಈಗ ಹಂಗ ಇರ್ತಾಳಂತ ಮಾಡಿಯೇನ? ಅಯ್ಯೋ ದೇವ್ರೆ, ಈಗ ಹಂಗಿರಂಗಿಲ್ಲ. ಏನ ಈಗ ನೋಡಕ್ಕಿನ್ನ ಬಾಳಿ ಸುಳಿ ಆಗ್ಯಾಳ, ಕೈ ತೊಳೆದು ಮುಟ್ಬೇಕು ಅಷ್ಟು ಚಂದದಾಗತ್ತನ. ನಿನಗೆ ಏನು ಗೊತ್ತು? ಸುಮ್ಮನಿರ, ತಣ್ಣಗ ಮದುವೆ ಮಾಡ್ಕೊಳ್ಳೋದು ನೋಡು. ಕೈ ತೊಳೆದ್ ಮುಟ್ಬೇಕು, ಮುಟ್ಟಿದ್ಮೇಲೆ ಕೈ ತೊಳ್ಕೊಬೇಕು, ಅದು ನಂಗೆ ಗೊತ್ತಿಲ್ಲ. ನೀ ಅವನ್ನೇ ಕಳ್ಸು. ಲೇ ಪ್ರೇರಣ ಎದ್ ಬರ್ಲೆ. ನಾನು ನಿನ್ನೆ ಡ್ಯೂಟಿಗೆ ಹೋಗ್ಬಂದು ನನಗೆ ಬ್ಯಾಸರದಂಗೆ ಆಗೈತಿ. ಒಂದ್ಸರಿ ಮನ್ಯಾಗ ಇರ್ಬೇಕಂತಂದ್ರೆ ಇವತ್ತು ಒಂದಿನ ಸುಟಿ ಮಾಡಿ ಕಾಟ ತಗ. ನಾ ಹಿಂಗೆ ಮಾಡಿದ್ರೆ ಇರಂಗಿಲ್ಲ ನೋಡ್ತಾವ, ನಾನು ಕೆಲ್ಸಕೊಬಿಡವ. ಮತ್ತೆ ಹಿಂಗಾತಂದ್ರೆ ತಗ ಹೊರಗೆ ಬರ್ತಿಲ್ಲ ಈಗ ಮೊದ್ಲು. ಏನವ ಹೋಗ್ ಪಟ್ಟ ನಂಗೆ ಅಂಗಿ ಹಾಕೊಂಬರೋಕಪ್ಪ. ಇವಂದಂತ್ರ ಒಣಾದಿ ಮಾಕತ್ತಾಗ ಇಬ್ರದಾಗ ಯಾರು ಲಗ್ನ ಆದ್ರಿ ಏನ ನಮ್ಮ ಅಣ್ಣನ ಮಗಳು ನನ್ನ ಮನೆಗೆ ಬರ್ಬೇಕಷ್ಟೇ ಸಸಿಯಾಗಿ. ಹೋಗ್ಲಾ ಹೋಗಿ ನೋಡ್ಕೊಂಬರಗ್ಲಾ. ಅದು ನೋಡ್ಕೊಂಬ ಅಂತ ನಾನು ನೋಡ. ಹೋಗಿ ಅಮ್ಮನ ಕರ್ಕೊಂಡು ಆಕಿನೂ ಕರ್ಕೊಂಡು ಬರ್ ಹೋಗಿ. ಸುಟಿ ಐತಿ 3-4 ದಿನ ಸಾಲಿ, ಅದಕ್ಕೆ ಇಲ್ಲಿ ಬರಾಕತ್ತಾಳ. ನಾನೇ ಹೇಳಿ ಬಂದಿದ್ದೆ, ಫೋನ್ ಹಚ್ಚಾಳ ಮನ್ಯಾಗ ಕರ್ಕೊಂಬರೋರು ಅಲ್ವಾ ಒಬ್ಬಕ್ಕೆ ಆಗ್ಯಾನೆ ಅಂತೇಳಿ. ಆ ಬ್ಯಾಗ್ ಈಗ ಹಿಡ್ಕೊಳ್ಳೋದು ಬೇಡನು, ಆ ಕೈ ಚೀಲ ಅದು ಕೈಯಾಗ ಹಿಡ್ಕೊಂಡೆ ಅಂದ್ರೆ ಒಟ್ಟು ಅವ್ರಿಗೆ ಹಗರಕತಿ. ಇಬ್ರು ಹೋದ್ರು ಇನ್ನೂ ಚಲೋನ. ಇಬ್ರು ಹೋರಲ್ಲ ಅವ ನನಗೆ ಆಗಂಗಿಲ್ಲ ಅಂತೇಳಿ ಅವ್ನು ಕಳ್ಸಕತ್ತಿರೋದು. ಮತ್ತೆ ನೀನು ಇಬ್ರು ಹೋಗ್ರಿ ಅಂತೆಲ್ಲ ಹೇಳ್ಬೇಡ ನೀ ಅಷ್ಟೇ. ಈಗ ನನ್ನ ಕೈಲಾಗಲ್ಲ ಹೋಗಕ್ಕೆ, ನಾನು ಹೋಗೋದು ಇಲ್ಲ. ನಾನು ಬೇರೆ ಕೆಲಸ ಐತಿ. ಬೇರೆ ಕೆಲಸ ಐತಿ? ಹೋಗ್ ಆತ. ಅದೇನು ಕೆಲಸ ಮಾಡ್ತೀಯ ಮಾಡ್ಕೊಂಬರು ಹೋಗತ್ತಾಗ. ಹೋಗ್ಲಾ ನೀನ ಹೋಗಪ್ಪ ಪ್ರವೀಣ, ಹೋಗಪ್ಪ. ಹಂಗೆ ಮಾಡಬಾರ್ದು. ಆಯ್ತು ಆತಿಲ್ಲ, ಅವ್ ಹೊಕ್ಕಿ ನಂದು ಆತಿಲ್ಲ.
ಅಕಸ್ಮಾತ್ ಏನಾರ ಅವನ್ನ ಇಷ್ಟಪಟ್ಲ ಅಂದ್ರೆ ಅವಂಗ ಕೊಟ್ಟು ಮದುವೆ ಮಾಡ್ತೇನೆ. ಸಣ್ಣವ್ಗೆ ಹೆಂಗ್ ಲಗ್ನ ಮಾಡಿದಿ ಫಸ್ಟ್ ಅಂತ ಕೇಳಂಗಿಲ್ಲ. ಈಗ ಹೇಳೇನಿ, ಇಲ್ಲ ಅಷ್ಟೊಳಗೆ ನಿನಗೊಂದು ಕನ್ಯೆ ಹುಡುಕ್ತೇನೆ, ಇಬ್ರಿಗೂ ಸೇರಿ ಲಗ್ನ ಮಾಡ್ತೇನೆ. ನಿಂದಿ ತಿಳ್ಬೇನ್ ಬೇವತ್ತಾಗ ನಾನು ನಮ್ಮ ದೋಸ್ತನ ಮನೆಗೆ ಹೊಂಟೇನಿ. ಅಲ್ಲೇ ಹೋಗ್ಬೇಕು, ನಂದು ಅರ್ಜೆಂಟ್ ಕೆಲಸ ಐತಿ. ಏನು ನಾ ಹೋಗಿ ಬರ್ತೇನೆ. ನನ್ನ ದೋಸ್ತನ ಮನೆ ಅಂದ್ರೆ ಇದ ಊರಾಗಲ್ಲ, ಬೇರೆ ಊರಾಗೈತಿ, ಅಲ್ಲಿ ಹೋಗಿ ಬರ್ತೇನೆ. ಆತು ಹೋಗ, ಅದೇನ್ ಮಾಡ್ಕೊಂಡ್ ಬರ್ತೀಯ ಮಾಡ್ಕೊಂಡ್ ಬಾ. ಒಟ್ಟ ಮತ್ತೆ ಕೆದಾಳಂತೆ ಮನಿಗೆ ಬರೋದ್ ಬಿಟ್ಟು ಕುಂತಿ ಬಾ ಮನಿಗೆ ಹೊಳ್ಳಿ. ಆತು. ಏನ್ ಹುಡುಗ್ರ ಏನಪ್ಪ ಆತಾಗ ಒಂದ್ ಕೆಲಸ ಮಾಡಂಗಿಲ್ಲ ನೋಡತ್ತಾಗ, ಸಾಕಾಗಿ ಹೋಗತ್ತ ಹೇಳಿದ್ದ. ಆತ್ ನೋಡಂಗ ಹೋಗಿ ಕರ್ಕೊಂಬರ್ಲೆ. ನೋಡ ಅಲ್ಲಲ್ಲ, ಅದೊಂದು ಯಾವ್ದ ಕರೆ ಕೋಟನ ಯಾವ್ದ ತಗೊಂಡಿದ್ದಲ್ಲ, ಅದು ಭಾರಿ ಚಂದ ಐತೆ. ಅದ್ ನಾಕೊಂಬರಗ್ಲಾ ಕರೆ ಕೋಟ ಹೋಗವ. ನಾ ಏನ್ ಲಗ್ನ ಕೊಂಟೆ ನಾನು, ಏನ್ ನಂದೇನ್ ಲಗ್ನ ಐತೆ? ಹೋಲವ, ನಾನು ಹಾಕೊಂಬರಂಗಿಲ್ಲ ನೋಡ ಅವೆಲ್ಲ. ಆಯ್ತಪ್ಪ, ಇದನ್ನ ಹಾಕೊಂಡಿ ಎಲ್ಲ ಹೋಲತ್ತಾಗ ಹೋಗ್ಬರೋ. ಹಾ ದುಡ್ಡು ಐತಲ್ಲ ನೀನಂತೇಲೆ? ಆಯ್ತಾಯ್ತು, ರೊಕ್ಕ ಐತಿ. ಹೆಂಗ ಇಷ್ಟಪಟ್ಟು ಒಬ್ರಿಗೊಬ್ರು ಜೀವ ಆದ್ರೆ ಅಷ್ಟ ಸಾಕು. ಅಲ್ಲ ಮದ್ವೆ ಮಾಡ್ಕೊಳಕ್ ನಾಯಕ ಅಂತಾವ್ ನೋಡಿ ಬಾಡ್ಯಾಗಳು. ಹುಡುಗಿಯರ ಎಂತ ಚಂದದಳ ನೋಡಿನ ತನಗ ಅನಿಸ್ತತಿ. ಈಗ ಹೋಗ್ಯಾನಲ್ಲಿ ಈಗ 3-4 ವರ್ಷ ಆಗಿತ್ತು, ಒಬ್ರಿಗೊಬ್ರು ಮಕನೇ ನೋಡಿದ್ದಿಲ್ಲ. ಈಗ ಹೆಂಗ ಆಗ್ಯಾಳ ಹಂಗ ಅರ್ಗಿಣಿ ಆದಂಗ ಆಗ್ಯಾಳ. ನೋಡ್ಲಿ ಗೊತ್ತಾಗತ್ತ ನನಗೆ. ಅವ್ವ ನೋಡಿಲಿ, ನಾ ತಯಾರಾಗೀನಿ. ಅಯ್ಯ, ಹೊಸ ಅಂಗಿ ಅದಕ್ಕೆ ಹಾಕೊಂಡಿ? ಊರಿಗೆ ಹೋಗೋದು ಬಿಟ್ರ ಅಂದ್ರೆ ಬಿಡಾಕ ಅಜ್ಜಗಾತ ಅಪ್ಪಗಾತ ಇದು ಈಗ ಸಮಯ ಇಲ್ಲಂತ, ಹಂಗಾಗಿ ಮತ್ತೆ ಬಿಡಕ್ಕಾಗೋದಿಲ್ಲ ಅಂತೇಳಿ ಈಗ ಹೋಗೋದು ಇದಾಗೈತಿ. ಇಲ್ಲ, ಅಮ್ಮನ ಹಾಕೊಂಡಿದ್ದ ಈಗ. ಹಾಗ ಅತ್ತೀರ ನೀವು ಅಮ್ಮ ಊರಿಗೆ ಹೊಂಟಿರಿ ಅಂತೇಳಿ ತಿಳ್ಕೊಂಡಿಕ್ಕೆ ನೋಡ್ರಲ್ಲ, ಹೊಸ ಅಂಗಿ ಹಾಕೊಂಬಂದಾಳ. ಇಲ್ಲ ಕಸ್ತೂರಿ, ನಾನ ಹಾಕೊಂಡಿದ್ದೆ. ಅಂದ್ರೆ ನಾ ಫೋನ್ ಹಚ್ಚಿನ್ಯಾ, ಹೇಳಿದ್ ನೀವಾಗ ಗಂಗಾಗ ಹಿಂಗಾಗೈತವ ಮತ್ತೆ ಬರಕ್ ಆಗೋದಿಲ್ಲ ಅನ್ನೆ. ಇಲ್ಲ ಅಳಬೆ, ಮತ್ತೆ ಯಾಕೆ ತ್ರಾಸ ತಗೊಂತಿ, ಅಪ್ಪ ಅಣ್ಣಗಾತು ಕೆಲಸ ಇದ್ರೆ ಮಾಡ್ಕೊಲಿ, ನಾನು ನನ್ನ ಮಕ್ಕಳನ್ನ ಕಳಿಸ್ತೇನೆ, ಅವರ ಬಂದು ಚೀಲಾಗಿಲ್ಲ ಹಿಡ್ಕೋತಾರ, ಕರ್ಕೊಂಬಂದು ಕಳಿಸ್ತಾರ ತಗೋ ಅಂತ ಅಂದ್ಲಪ್ಪ. ಬೇಡ ಅಂತ ಅಂದೆ, ಆದ್ರೂ ಮತ್ತೆ ಆಕೆ ಯಾಕೆ ಭಾಳ ಇದನ್ನ ಮಾಡಿದ್ಲಲ್ಲ, ಆಯ್ತು ತಗೋ ಅಂತೇಳಿ ಸುಮ್ಮನಾದೆ. ಈಗ ಬರ್ತಾರಂತ ತಗೋ, ಚೀಲ ಎಲ್ಲ ಹೊಂದಿಕೆ ಮಾಡಿಲ್ಲ, ಹೊರಗಿಟ್ಟು ಬಿಡುವ. ಕಡಿ ಹೋಗೋದು ಆತನ. ನಿಂಗೆ ಹೋಗಕ್ಕೆ ಮನಸ್ಸೈತೆನಾ? ಹ್ಞೂ ಬೇ ಯವ್ವ, ಬಳಿ ಸರ ಏನೇನ ತಂದ ಬೇ ಅತ್ತಿ ಬಾ ಅಂತ ಹೇಳೈತಿ. ನಾನು ಕೊಡಿಸ್ತಿದ್ನಲ್ವ ನಿಂಗೆ ಎಂತ ಬೇಕಂತವ. ಅತ್ತಿ ಕರ್ದತ್ತಿ, ನಾ ಹೋಗಿ ಬರ್ತೇನೆ. ಆತ ನಿಂಗೆ ಏನು ಹೇಳೋದು, ಮಾಮಗಳ ಜೊತೆಗೆ ಭಾಳ ಮಾತಾಡ್ಕೊಂತ ಕುಂದ್ರಬೇಡ ಏನು. ಅದು ಹೆಣ್ಮಕ್ಳು ಗಂಡ್ಮಕ್ಳು ಜೋಡಿ ಭಾಳ ಮಾತಾಡಬಾರ್ದು ಏನು. ನಾ ಹೇಳೇನಂತ ಹೇಳ್ಬೇಡ ಮತ್ತೆ. ಆತ ಬಂಗಾರ, ನಾ ಹೇಳಿದ್ದೆಲ್ಲ ಚಂದ ಲಕ್ಷ ಇಟ್ಕೊತಿಲ್ಲವ ನೀನು. ಮಗಳ ಭಾಳ ಮಾತಾಡ್ಕೊಂತ ನಿಂದ್ರಬೇಡ ಏನು. ಕಸ್ತೂರಿ ಚೀಲ ಒಯ್ ಬಾ. ಬಂದೆ ಅಮ್ಮ ಬಂದೆ. ಇದು ಭಾಳ ಮಾತಾಡ್ಕೊಂತ ಕುಂದ್ರಬೇಡವ ಮಾವಾರ ಜೋಡಿ ಏನು ಮಗಳು. ಆಮೇಲೆ ನಿಂಗೆ ಇನ್ನೊಂದು ಮಾತು ಹೇಳ್ಬೇಕಿತ್ತು, ಅದೇನು ಗೊತ್ತಾನ? ಕಸ್ತೂರಿ ಹಿಡ್ಕೊಂಡು ನಿಂತ ನೀ ಮಾಡತ್ತಿ ಅದು ಅಮ್ಮ, ಹಿಕ್ಕಿಗೆ ಅಲ್ಲೇ ದಾಂದ್ಲೆ ಮಾಡಬೇಡವಾ, ಅತ್ತಿ ಮನ್ಯಾಗ ಗದ್ಲ ಮಾಡಬೇಡ ಅಂತ ಹೇಳತ್ತಿದ್ದೆ. ಅಷ್ಟೊತ್ತಿಗೆ ಬಂದ್ರಿ. ಇಲ್ಲಿ ಬಿಡ, ಮಾಡಿದ್ರೆ ಮಾಡ್ಲಿ, ಅದಕ್ಕೇನ ಬೇಕಾಗೈತಿ? ಸಣ್ಣ ಹುಡುಗಿ, ಅದು ಅಲ್ದೆ ಆಕೆನ ಹೊರಗಿನಕೇನ. ನನ್ನ ಮಗಳಿಗೆ ಗೊತ್ತೈತಿ ಮಕ್ಕಳನ್ನ ದಾಂದ್ಲೆ ಗಿಂದ್ಲೆ ಮಾಡೋದಪ್ಪ. ಅದೇನು ಮಾಡಬೇಡ ಅಂತಂದ್ರೆ ಅವೇನು ಕೇಳ್ತಾವನ? ಬಿಡು ಹೋಲಿ, ಬಾ ಪಟ್ನ ಬಾ. ಅಲ್ಲ ಹಾಡು ಹೊಲಕ್ಕೆ ಅಡಿಗೆ ಕಳ್ಸಂತ ಹೇಳಿ ಎಷ್ಟೊತ್ತಾತವ. ಪಟ ಮುಗಿಸಿದ್ರೆ ಮಧ್ಯಾಹ್ನ ಊಟದ ಹೊತ್ತಿಗೆ ಕಳ್ಸಾಕತ್ತಿ, ಇಲ್ಲ ಅಂದ್ರೆ ಆಕತ್ತೇನ? ಬಾ ಊರಿಗೆ ಹೋಗಿ ಮಸ್ತ್ ಆಟ ಆಡ್ಬೇಕು. ಅತ್ತಿ ಎಂತ ಬಳಿತಾರ, ಎಂತ ತಂದಿರ್ಬೋದು ನೋಡ್ತೇನೆ ತಡಿ.